Welcome back to VTU Prep Point. In today's video, ನಾವು ಫೈಂಡ್ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ನ ಪೈಥಾನ್ ಮತ್ತು ಜಾವದಲ್ಲಿ ಯಾವ ರೀತಿ ಕೋಡನ್ನು ಬರೆಯೋದು ನೋಡೋಣ. ಪೈಥಾನಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಯೂಸರಿಂದ ನಾವು ಒಂದು ಇನ್ಪುಟನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಎನ್ ಅಂತೇಳಿ ತೊಗೊಳ್ತೀವಲ್ವ, ಒಂದು ವೇರಿಯೇಬಲ್ನ ತೊಗೊಂಡೆ. ಎನ್ ಒಳಗಡೆ ಇಂಟ್ ಆಫ್ ಇನ್ಪುಟ್, ಎನ್ ಒಳಗಡೆ ಇಂಟ್ ಆಫ್ ಇನ್ಪುಟ್ ಎಂಟರ್ ಅ ನಂಬರ್ ಅಂತ ತೊಗೊಳ್ಳೋಣ. ಅದಾದಮೇಲೆ ಒಂದು ಸಮ್ ಅನ್ನೋ ವೇರಿಯೇಬಲ್ ಒಳಗಡೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅದನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಸಮ್ ಅನ್ನೋದು ತೊಗೊಳ್ತೀನಿ. ಅದರೊಳಗಡೆ ನಮಗೆ ಫಾರ್ಮುಲಾ ಗೊತ್ತು. ಸಮ್ಮನ್ನು ಫೈಂಡ್ ಔಟ್ ಮಾಡುವಾಗ ಏನು, ಎನ್ ಇಂಟು ಎನ್ ಪ್ಲಸ್ 1/2. ಅದನ್ನು ನಾನು ಎನ್ ಒಳಗಡೆ ಅವ್ರು ಏನು ಯೂಸರ್ ನಂಬರ್ನ ಕೊಟ್ಟಿರ್ತಾರೋ ಅದನ್ನು ಸ್ಟೋರ್ ಮಾಡ್ಕೊಳುತ್ತೆ. ಸಮ್ ಅನ್ನೋ ವೇರಿಯೇಬಲಲ್ಲಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗೋಣ. ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಆಯಿತಾ. ಆಮೇಲೆ ಪ್ರಿಂಟ್ ಮಾಡೋದಷ್ಟೇ. ಪ್ರಿಂಟ್ ಸಮ್ ಅಂತ ಹೇಳಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ಈಗ 6 ಅಂತ ಹೇಳಿ ಕೊಟ್ಟರೆ ಇನ್ಪುಟ್, ನಮಗೆ ಔಟ್ಪುಟ್ ಏನು ಬರುತ್ತೆ, 21. ಈಸಿ ಇದೆ ಅಲ್ವಾ. ಇದು ಪೈಥಾನಲ್ಲಿ. ನೆಕ್ಸ್ಟ್ ಜಾವದಲ್ಲಿ ಯಾವ ರೀತಿ ಅಂತ ಹೇಳಿ ನೋಡೋಣ. ಈಗ ನಾವು ಯೂಸರಿಂದ ಇನ್ಪುಟನ್ನು ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ, ಎಂಟರ್ ಅ ನಂಬರ್ ಅಂತ ಹೇಳಿ ನಾವು ಇಂಟ್ ಆಫ್ ಇನ್ಪುಟ್ಟಲ್ಲೇ ವ್ಯಾಲ್ಯೂ ಇರಬೇಕು ಅಂತೇಳಿ ತೊಗೊಳ್ತೀವಿ. ಇಲ್ಲಾಂದರೆ ನಾವೇ ಇನಿಷಿಯಲೈಸೇಷನ್ ಮಾಡ್ಬೋದು. ಅಂದರೆ ಎನ್ನಿನ ನಂಬರ್ 10, 6 ಏನೋ ತೊಗೊಳ್ತಾ ಇದ್ದೀನಿ, ಆವಾಗ ನನಗೆ 6 ಅಂತೇಳಿ ತೊಗೊಳ್ತಾ ಇದ್ದೀನಿ ಅಂತ ಅಂದರೆ ಈ ಎನ್ನಿನ ವ್ಯಾಲ್ಯೂಲಿ ಆ 6 ಏನಾಗ್ತಾ ಹೋಗಿರುತ್ತೆ, ಕ್ಯಾಲ್ಕುಲೇಟ್ ಆಗಿ ಔಟ್ಪುಟ್ ಕೊಡುತ್ತೆ. ಇದು ನಾವು ಯೂಸರಿಂದ ತೊಗೊಳ್ತಾ ಇರೋದು. ಇಲ್ಲಿ n = 6 ಅಂತೇಳಿ ಕೊಟ್ಟರೆ ಡೈರೆಕ್ಟಾಗಿ ನಮಗೆ ಔಟ್ಪುಟ್ಟಲ್ಲಿ 21 ಆ ಥರ ಬರುತ್ತೆ. ಈಗ ಜಾವದಲ್ಲೂ ಕೂಡ ನಾವು ಯೂಸರಿಂದ ತೊಗೊಳ್ತೀವಿ ಅಂತಂದರೆ ಸ್ಕ್ಯಾನರ್ನ ಯೂಸ್ ಮಾಡ್ತಾ ಹೋಗಿರ್ತೀವಿ. ಯೂಸರಿಂದ ಎಂಟರ್ ನಂಬರ್ ಅಂತೇಳಿ ತೊಗೊಳ್ತೀವಿ ಅಂತಂದರೆ ಸ್ಕ್ಯಾನರ್, ಅದು ಯಾವ ರೀತಿ ಅಂತಂದರೆ ಸ್ಕ್ಯಾನರ್ನ ಯೂಸ್ ಮಾಡ್ತಾ ಇದ್ದೀವಲ್ವಾ. ಅಂದರೆ ಈಗ ಯೂಸರಿಂದ ಕೇಳ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಜಾವದಲ್ಲಿ ಇಂಪೋರ್ಟ್ ಮಾಡಬೇಕು ಒಂದು ಪ್ಯಾಕೇಜ್ನ, ಯಾವುದು, ಸ್ಕ್ಯಾನರ್ ಅನ್ನೋದನ್ನು. ಇಂಪೋರ್ಟ್, ಇದು ಜಾವದಲ್ಲಿ ಯಾವ ಥರ ಅಂತ ಹೇಳಿ, ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್ ಸೆಮಿಕೋಲನ್ ಬರುತ್ತಲ್ವಾ. ನೆಕ್ಸ್ಟ್ ಒಂದು ಕ್ಲಾಸ್, ಪಬ್ಲಿಕ್ ಕ್ಲಾಸ್ ಮೇನ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್. ಈಗ ಇನ್ಪುಟನ್ನು ಕೇಳ್ತೀವಿ ಯೂಸರಿಂದ, ಅದಕ್ಕೆ ಸ್ಕ್ಯಾನರ್ SC = ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಇದು ಯಾವಾಗ ಬರಿತೀವಿ, ಯೂಸರಿಂದ ನಾವು ನೆಕ್ಸ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ LN ಅಂತೇಳಿ ತಗೊಳ್ಬೋದು. ಎಂಟರ್ ಒಂದು ನಂಬರ್, ಎಂಟರ್ ಅ ನಂಬರ್, ಒಂದು ನಂಬರ್ನ ಎಂಟರ್ ಮಾಡಿ ಅಂಥೇಳಿ ಕೇಳ್ತಾ ಇದ್ದೀವಲ್ವಾ. ಆ ನಂಬರ್ ಏನು, ಇಂಟೀಜರ್ ನಂಬರ್ ಆಗಿರಬೇಕಲ್ವ. ಅದಕ್ಕೆ ಸ್ಕ್ಯಾನರಿನ ಆಬ್ಜೆಕ್ಟನ್ನ ತೊಗೊಂಡು ನೆಕ್ಸ್ಟ್ ಇಂಟ್, ಇದು ಇಂಟೀಜರ್ಗೆ ನಾವು ಯೂಸ್ ಮಾಡ್ತೀವಲ್ವ, ನೆಕ್ಸ್ಟ್ ಇಂಟ್ ಅಂತ ಹೇಳಿ. ನೆಕ್ಸ್ಟ್ ಸೇಮ್ ಪೈಥಾನ್ ಥರನೇ, ಆದರೆ ನನಗೆ ಗೊತ್ತು ಡೇಟಾ ಟೈಪನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಇಂಟ್ ಸಮ್ = ಫಾರ್ಮುಲಾ ಏನು, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ಇದನ್ನು ಕೂಡ ಪ್ರಿಂಟ್ ಮಾಡಬೇಕು ಸಮ್ಮನ್ನು. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ LN ಸಮ್ ಆಫ್, ಫಸ್ಟ್ ಯಾವ ಥರನಾದ್ರು ತೊಗೊಳ್ಬೋದು. ನಾನಿಲ್ಲಿ ಸಮ್ ಆಫ್ ಫಸ್ಟ್, ಅವ್ರು ಯಾವ ನಂಬರ್ನ ಕೊಡ್ತಾರೋ ಅದ್ರ ರೀತಿ ನಾನು ಫಸ್ಟ್ ಅವ್ರು ಎನ್ ವ್ಯಾಲ್ಯೂ ಏನು ಕೊಡ್ತಾರೆ ಅದನ್ನು ತೊಗೊಳ್ತೀನಿ. ನ್ಯಾಚುರಲ್ ನಂಬರ್ ಈಸ್, ಆಯಿತಾ. ಏನನ್ನ, ಸಮ್ಮಲ್ಲಿ ನನಗೆ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಆಮೇಲೆ ಸ್ಕ್ಯಾನರ್ನ ಕ್ಲೋಸ್ ಮಾಡಿಬಿಡ್ತೀವಿ. ಅಲ್ಲಿಗೆ ಕೋಡ್ ಇಷ್ಟೆ. ಇದು ಪೈಥಾನಲ್ಲಿ ಯಾವ ರೀತಿ ಬರಿತಾ ಹೋಗ್ತೀವಿ, ಜಾವದಲ್ಲಿ ಯಾವ ಥರ ಬರಿತಾ ಹೋಗ್ತೀವಿ ಅಂತ ಹೇಳಿ. ನಾವು ಒಂದು ವಿಡಿಯೋದಲ್ಲಿ ಒಂದೇ
ಕೋಡನ್ನು ಸಾಲ್ವ್ ಮಾಡ್ತಾ ಇದ್ವಲ್ವ, ನಾವು ಟೈಮ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಅಂತಂದರೆ ಈಗ 100 ಕೋಡ್ ಸೀರೀಸನ್ನ ಮಾಡ್ತಾ ಇರೋದ್ರಿಂದ 100 ಡೇಸ್ ಆಗೋಗುತ್ತೆ. ಅಂದರೆ ಡೈಲಿ ಒಂದೊಂದು ವೀಡಿಯೋ ಬಿಟ್ಟರು ಕೂಡ. ಇಲ್ಲ ಯಾವ ಥರ ಅಂತಂದರೆ ಒಂದು ವೀಡಿಯೋದಲ್ಲಿ 2 ಪ್ರೋಗ್ರಾಮ್ನ ಮಾಡ್ತಾ ಹೋಗೋಣ. ಸಾರಿ, ಏನಾಯಿತು ಅಂತಂದರೆ ಇದೇನಾಯಿತು, ಇದು ಯಾವುದಕ್ಕಾಯಿತು ಅಂತಂದರೆ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರಿಗೆ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರಿಗೆ ಯಾವ ರೀತಿ ಅಂತ ಅಂದರೆ ಇಲ್ಲಿ ಸ್ಕ್ಯಾನರ್ ಏನು ಬೇಡ. ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ನಾವೇ ಇನಿಷಿಯಲೈಸ್ ಮಾಡಿಬಿಡಬೇಕು. ಯಾವ ಥರ n = 10, ಆವಾಗ ಸ್ಕ್ಯಾನರ್ನ ಯೂಸ್ ಮಾಡೋದಿಲ್ಲ, ಇದು ಬರೋದಿಲ್ಲ. ಡೈರೆಕ್ಟಾಗಿ ಪಬ್ಲಿಕ್ ಕ್ಲಾಸ್ ಮೇನ್ ಅಂತೇಳಿ ಬರುತ್ತೆ. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್. ಸ್ಕ್ಯಾನರ್ನ ಯೂಸ್ ಮಾಡೋದಿಲ್ಲ, ಸಿಸ್ಟಮ್ ಔಟ್ ಪ್ರಿಂಟರನ್ನು ಯೂಸ್ ಮಾಡೋದಿಲ್ಲ. ಇದು ಸ್ಕ್ಯಾನರ್ ಯೂಸ್ ಮಾಡಿಲ್ಲ ಅಂತಂದರೆ ಇದಿಷ್ಟು ಬರೋದಿಲ್ಲ. ಆವಾಗ ಇಂಟ್ n ನಾನು ಡೈರೆಕ್ಟಾಗಿ 10 ಅಂತ ಹೇಳಿದಾಗ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಯಾವುದಾದ್ರು n 10 ಅಂತೇಳಿ ತೊಗೊಂಡ್ರೆ ಫಸ್ಟ್ 10 ಬರುತ್ತಲ್ವ, ಆ ಥರ ಇಂಟ್ ಸಮ್ = ಸಮ್ಮನ್ನು ನೀವು ಫಾರ್ ಲೂಪನ್ನು ಯೂಸ್ ಮಾಡಿ ಕೂಡ ನಾವು ಕೋಡನ್ನು ಬರಿಬೋದು. ಸಮ್ಮನ್ನು 0 ತೊಗೊಂಡು ಫಾರ್ i = 1, i <= 1, i++ ಅಂತೇಳಿ ತೊಗೊಂಡು ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನಾವು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಇಂಟ್ ಸಮ್ = n × n + 1/2. ಅದನ್ನು ತೊಗೊಂಡು ಡೈರೆಕ್ಟಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಡೈರೆಕ್ಟಾಗಿ ಡಿವೈಡ್ ಅಂತಂದರೆ ಪ್ರಿಂಟ್ ಮಾಡ್ಕೊಂಡಿದ್ದೀವಿ, ಆಯಿತಾ. ಫಾರ್ ಲೂಪ್ನ ಯೂಸ್ ಮಾಡಿ ಯಾವ ಥರ ಅಂತ ಅಂದರೆ ಸೇಮ್ ಇದು ಸ್ಕ್ಯಾನರ್ನ ಯೂಸ್ ಮಾಡೋದಿಲ್ಲ. ಆಮೇಲೆ n 10 ಅಂತೇಳಿ ತೊಗೊತೀನಿ. ಇಂಟ್ n = 10. ಇಂಟ್ ಸಮ್ಮನ್ನು ಏನಂತೇಳಿ ತೊಗೊತಾ ಹೋಗ್ತೀನಿ, 0 ಅಂತೇಳಿ ತೊಗೊತೀನಿ. ನೆಕ್ಸ್ಟ್ ಫಾರ್ ಲೂಪನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದರೆ ಇಂಟ್ i = 1, i <= n, i++. ಸಮ್ ಏನಾಗಿರುತ್ತೆ i. ಯಾಕೆ ಐಯಲ್ಲಿ ಲೂಪ್ ಏನಾಗ್ತಾ ಹೋಯ್ತು, i 1 ಇದ್ದಾಗ ಅದು n ನಾನು 10 ಅಂತೇಳಿ ತೊಗೊಂಡಿದ್ದೀನಲ್ವಾ. ಅದನ್ನು ಕೂಡ ಫಾರ್ ಲೂಪನ್ನ ಯೂಸ್ ಮಾಡಿ ಯಾವ ರೀತಿ ಅಂತೇಳಿ ಬರಿತೀನಿ. ಯಾವ ರೀತಿ ಬರುತ್ತೆ ಅಂತ ಅಂದರೆ ಈಗ ಫಸ್ಟು ಈ ಇಂಪೋರ್ಟ್ ಕೂಡ ಬರೋದಿಲ್ಲ, ಇದು ಪಬ್ಲಿಕ್ ಕ್ಲಾಸ್ ಮೇನನ್ನು ಬರಿತೀನಿ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ಅದು ಎರಡರೊಳಗಡೆ ಇಂಟ್ n ಏನಂತೇಳಿ ಡಿಕ್ಲೇರ್ ಮಾಡ್ತೀನಿ, 10. ಇಂಟ್ n 10. ನೆಕ್ಸ್ಟ್ ಇಂಟ್ ಸಮ್ಮನ್ನು ಏನಂತ ಡಿಕ್ಲೇರ್ ಮಾಡ್ತೀನಿ, 0. ಯಾಕಂದರೆ ಇನಿಷಿಯಲ್ ಆಗಿ ಸಮ್ ನಮಗೆ ಗೊತ್ತಿರೋದಿಲ್ಲ, 0 ಆಗಿರುತ್ತೆ ಅಲ್ವಾ. ನೆಕ್ಸ್ಟು ಏನಾಗುತ್ತೆ ಅಂತಂದರೆ ಫಾರ್ ಇಂಟ್ i ಏನಾಗಿರುತ್ತೆ, ನಾವು ಡೇಟಾ ಟೈಪನ್ನು ಡಿಕ್ಲೇರ್ ಮಾಡಲೇಬೇಕು. ಫಾರ್ ಲೂಪ್ ಒಳಗಡೆನೂ ಕೂಡ 1 ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. i ಏನಾಗಿರಬೇಕು, <= n. ಲೆಸ್ ಆಗಿರಬೇಕು, i ಈಕ್ವಲ್ ಆಗಿರಬೇಕು. ನಾನು n ಎಕ್ಸೀಡ್ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ತನಕ ಏನು ಮಾಡ್ತಾಯಿರು, ಇನ್ಕ್ರಿಮೆಂಟ್ ಆಗ್ತಾಯಿರು ಅಂಥೇಳಿ ಆ ಸಮ್ಮನ್ನು ನಾನು ಐಗೆ, ಯಾಕಂತಂದರೆ ಐಯಲ್ಲಿ ಲೂಪ್ ಆಗಿ ಆ್ಯಡ್ ಆಗ್ತಾ ಹೋಗಿ ನನಗೆ ಯಾವುದ್ರೊಳಗೆ ಸ್ಟೋರ್ ಆಗಬೇಕು, ಸಮ್ ಒಳಗಡೆ. ಆಮೇಲೆ ಆ ಸಮ್ಮನ್ನು ಏನು ಮಾಡು, ಪ್ರಿಂಟ್ ಮಾಡು. ಈ ರೀತಿನಾದರೂ ನಾವು ಬರಿಬೋದು. ಇದನ್ನು ಫಾರ್ ಲೂಪನ್ನು ಯೂಸ್ ಮಾಡಿಕೊಂಡು ಈ ಥರನಾದರೂ ನಾವು ಬರಿತಾ ಹೋಗ್ಬೋದು. ಇದು ಯಾವ ಥರ ಅಂದರೆ ಫಾರ್ ಲೂಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಾರ್ ಲೂಪನ್ನು ಯೂಸ್ ಮಾಡ್ಕೊಂಡು ನಾನು ಈ ಥರ ಬರಿತಾ ಹೋಗ್ತೀನಿ. ಅಕಸ್ಮಾತ್ ಫಾರ್ ಲೂಪ್ ಯೂಸ್ ಮಾಡೋದಿಲ್ಲ, ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈ ರೀತಿನಾದ್ರು ಬರಿಬೋದು. ಇದು ಫಾರ್ ಎರಡೂ ಕ್ವಶನ್ಗೂ ಕೂಡ ಆಗುತ್ತೆ. ಫಾರ್ n ನ್ಯಾಚುರಲ್ ನಂಬರ್, ಫಸ್ಟ್ n ನ್ಯಾಚುರಲ್ ನಂಬರ್ ಅಂತ ಅಂದಾಗ ನಾವೇ ಡಿಕ್ಲೇರ್ ಮಾಡಬೇಕು. n ನ್ಯಾಚುರಲ್ ನಂಬರ್ ಅಂತ ಹೇಳಿದಾಗ ನಾವು ಯೂಸರಿಂದ ಕೇಳ್ತಾ ಹೋಗ್ಬೋದು. ಇದು 4 ಮತ್ತು 4 ಎರಡೂ ಕ್ವಶನ್ ಆಯ್ತಲ್ವಾ. ಫಾರ್ ಫಸ್ಟ್ n ನ್ಯಾಚುರಲ್ ನಂಬರ್ ಆ್ಯಂಡ್ n ನ್ಯಾಚುರಲ್ ನಂಬರ್, ಸಮ್ ಆಫ್ n ನ್ಯಾಚುರಲ್ ನಂಬರ್.